Hello, everybody. This is the first session of Income from House Property chapter of Direct Tax 2, fourth semester for BCOM students of Mangalore University. In this session, we are studying Introduction of Income from House Property and a concept of composite rent. Learning objectives. We are able to understand the meaning and computation of second head of taxable income from house property. Session objectives. We are able to understand the concept of income of house property and the composite rent. Now, let us see the second head of income from house property. That is the second head. Income from house property is the second source of income which can be taxed under the head of income from house property as defined under section 22 to 27 of Income Tax Act. ಈ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳೋದು ಏನಿದೆ ಇದು ಸೆಕೆಂಡ್ ಇನ್ಕಮ್ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಹೆಡ್ ಅಂತೇಳಿ ಹೇಳ್ಬೋದು ಇದನ್ನು. ಅಂದ್ರೆ ಇನ್ ದಿ ಲಾಸ್ಟ್ ಸೆಮಿಸ್ಟರ್ ಯು ಹ್ಯಾವ್ ಸ್ಟಡಿಡ್ ದಿ ಫಸ್ಟ್ ಹೆಡ್ ಆಫ್ ಇನ್ಕಮ್, ದಟ್ ಈಸ್ ಇನ್ಕಮ್ ಫ್ರಮ್ ಸ್ಯಾಲರಿ, and now you are studying the income from house property second head, which is defined in the sections that is 22 to 27 in the Income Tax Act. ಓಕೆ. ಸೊ ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನಿದೆ 22 ಸೆಕ್ಷನ್ ಇಂದ 27 ತನಕ ಇರೋದ್ರಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂದ್ರೆ ಏನು ಅಂತ ಹೇಳೋದು, ಅದರ ಡೆಫಿನಿಷನ್ಸ್ ಇರ್ಬೋದು, ಮೀನಿಂಗ್ ಇರ್ಬೋದು, ಅದರಲ್ಲಿ ಬರುವಂತಹ ಬೇರೆ ಜಾರ್ಗನ್ಸ್, ವರ್ಡ್ಸ್ಗಳು, ಟರ್ಮ್ಸ್ ಏನಿದೆ ಅದ್ರ ಬಗ್ಗೆ ಎಲ್ಲ ಡೆಫಿನಿಷನ್ಸ್ ಗಳನ್ನ ಮತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಅನ್ನ ಈ 22 ಇಂದ 27 ತನಕ ಇರುವಂತಹ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ ಇದನ್ನ ಹೇಳಿದ್ದಾರೆ. Under this head, the basis of charge is the annual value of property. ಈ ಒಂದು ಹೆಡ್ ಅಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನಿದೆ ಇದರಲ್ಲಿ ಬೇಸಿಕ್ ಅಂತ ಹೇಳಿ ಹೇಳಿದ್ರೆ ಅಂದ್ರೆ ತುಂಬಾ ಮೂಲವಾಗಿ ಬೇಕಾಗಿರೋದೆ ಆನ್ಯುವಲ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ. ಆಸ್ತಿ ಏನಿದೆ ಅದರದು ವಾರ್ಷಿಕ ಮೌಲ್ಯ ಏನಿದೆ ಅದನ್ನ ಇಟ್ಕೊಂಡೆ ಈ ಒಂದು ಸೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು. In this head, annual value of property is the base for the calculation and base for everything. Okay. So the income is taxable if all the following three conditions are satisfied under section 22. ಇನ್ಕಮ್ ಏನಿದೆ ಈ ಕೆಳಗೆ ಕೊಟ್ಟಿರುವಂತ ಮೂರು ಪಾಯಿಂಟ್ಸ್ ಇಂದ ಆ ಒಂದು ಒಂದು ಕಾಂಪೋನೆಂಟ್ಸ್ ಇಂದ ಏನಾದ್ರೂ ಇನ್ಕಮ್ ಅನ್ನ ಅವರು ಗಳಿಸಿದ್ರೆ ಆಗ ಏನಾಗ್ತದೆ, ಅದಕ್ಕೆ ಟ್ಯಾಕ್ಸ್ ಆಗ್ತದೆ. ಯಾವ್ದದು ಮೂರು ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಬಿಲ್ಡಿಂಗ್ ಅಂಡ್ ಲ್ಯಾಂಡ್ ಅಪೋರ್ಟಿನೆಂಟ್ ದೇರ್ ಟು. ಒಂದು ಬಿಲ್ಡಿಂಗ್ ಇರಬೇಕು, ಬಿಲ್ಡಿಂಗ್ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಲ್ಯಾಂಡ್ ಇದ್ರೂ ಪರವಾಗಿಲ್ಲ. ಅಪೋರ್ಟಿನೆಂಟ್ ಮೀನ್ಸ್ ಪರ್ಟೈನಿಂಗ್ ಟು, ರೇಟಿಂಗ್ ಟು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅರ್ಥ. ದ ಎಸ್ ಎಸ್ ಸಿ ಸೆಕೆಂಡ್, ದ ಎಸ್ ಎಸ್ ಸಿ ಮಸ್ಟ್ ಬಿ ದಿ ಓನರ್ ಆಫ್ ದಿ ಪ್ರಾಪರ್ಟಿ. ಇನ್ನೊಂದೇನಾಗಿರ್ಬೇಕು, ಎಸ್ ಎಸ್ ಸಿ ಯಾರೀಗ ಟ್ಯಾಕ್ಸೇಬಲ್ ಅಂತ ಹೇಳಿ ಅನ್ಸ್ಕೊಂಡು ಆ ಆದಾಯಕ್ಕೆ ತೆರಿಗೆನ ಕಟ್ಟಬೇಕಾಗ್ತದೆ. ದ ಪರ್ಸನ್ ಹೂ ಹ್ಯಾಸ್ ಟು ಪೇ ದಿ ಟ್ಯಾಕ್ಸ್, ಈ ಮಸ್ಟ್ ಬಿ ದಿ ಓನರ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ. ಓಕೆ. ಆ ಒಂದು ಪ್ರಾಪರ್ಟಿ ಆಸ್ತಿ ಏನಿದೆ ಅದರ ಓನರ್ ಆಗಿರ್ಬೇಕು ಎಸ್ ಎಸ್ ಸಿ. ಥರ್ಡ್ ಪಾಯಿಂಟ್ ಅಂತ ಹೇಳಿದ್ರೆ ದಿ ಪ್ರಾಪರ್ಟಿ ಮಸ್ಟ್ ನಾಟ್ ಬಿ ಯೂಸ್ಡ್ ಬೈ ದಿ ಎಸ್ ಎಸ್ ಸಿ ಫಾರ್ ಹಿಸ್ ಆರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ನೊಂದು ಕಂಡೀಷನ್ ಥರ್ಡ್ ಒನ್ ಏನಂತ ಹೇಳಿದ್ರೆ ಪ್ರಾಪರ್ಟಿ ಏನಿದೆ ಈ ಪ್ರಾಪರ್ಟಿಯನ್ನ ಯಾವುದೇ ಕಾರಣಕ್ಕೂ ಈ ಅವನ ಅಥವಾ ಅವಳ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಂತ ಹೇಳಿದ್ರೆ ವ್ಯಾಪಾರ, ದಟ್ ಈಸ್ ವಾಣಿಜ್ಯ ಅಥವಾ ವೃತ್ತಿ. ವೃತ್ತಿ ಅಂತ ಹೇಳಿದ್ರೆ ಈಗ ಪ್ರೊಫೆಷನ್ ಅಂತ ಹೇಳಿದ್ರೆ ಲೆಕ್ಚರಿಂಗ್ ಮಾಡೋದಾಗಿರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಈ ತರದ್ದು. ಮತ್ತೆ ಅಡ್ವೊಕೇಟ್ಸ್, ಲಾಯರ್ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಡಾಕ್ಟರ್ ಕ್ಲಿನಿಕ್ ಇಟ್ಕೊಂಡಿರೋದು ಅಂತ ಪ್ರೊಫೆಷನ್ ಆಗಿರ್ತದಲ್ಲ. ಸೊ ಆ ತರದಕ್ಕೆ ಉಪಯೋಗಿಸಿರಬಾರ್ದು ಅಂತ ಹೇಳಿ. ಮಸ್ಟ್ ನಾಟ್ ಬಿ ಯೂಸ್ಡ್ ಬೈ ದಿ ಎಸ್ ಎಸ್ ಸಿ. ಎಸ್ ಎಸ್ ಸಿ ಯೂಸ್ ಮಾಡಿರಬಾರ್ದು ಅಂತ ಹೇಳ್ಬೇಕು. ಈಗ ಒನ್ ಬೈ ಒನ್ ಆ ತ್ರೀ ಕಂಡೀಷನ್ಸ್ ಅನ್ನ ಎಲಾಬೊರೇಟ್ ಆಗಿ ನೋಡ್ಬೇಕು. ಸೊ ಫಸ್ಟ್ ಒನ್, ದೇರ್ ಮಸ್ಟ್ ಬಿ ಬಿಲ್ಡಿಂಗ್ ಅಂಡ್ ಲ್ಯಾಂಡ್ ಅಪರ್ಟಿನೆಂಟ್ ದೇರ್ ಟು ಅಂತ ಹೇಳುವಂತ ಫಸ್ಟ್ ಪಾಯಿಂಟ್ ವಿಲ್ ಸಿ ನಾವು.
So in this one, building includes. So we need a specific definition for building. No, now, so in the first itself, I told you means whenever I start this tax subject, in that one, whatever the term we are getting for that one, definite definition, specific definition should be there. Okay, then only we can derive it, and then only we can come to a conclusion, and we can do calculation. ಯಾವಾಗಲೂ ಆ ಟರ್ಮ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಮೀನಿಂಗ್ ಬೇಕು. ಲಾದಲ್ಲಿ ಹೇಗೆ ಒಂದು ಮೀನಿಂಗ್ ಬೇಕು ಇರ್ತದೆ. ವರ್ಡ್‌ಗೆ ಏನ್ ಮೀನಿಂಗ್ ಅನ್ನ ಕೊಟ್ಟಿರ್ತಾರೆ, ಆ ಸ್ಪೆಸಿಫಿಕ್ ಮೀನಿಂಗಿಗೆ ತಕ್ಕಾಗೇನೆ ಅದಕ್ಕೆ ನಾವು ಟ್ಯಾಕ್ಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿ. ಅದಕ್ಕೆ ಈಗ ಬಿಲ್ಡಿಂಗ್ ಅಂತ ಕಾಮನ್ ಆಗಿ ಹೇಳಿದ್ದಾರೆ. ಆಗ ಬಿಲ್ಡಿಂಗ್ ಅಂದ್ರೆ ಯಾವುದು? ನಮ್ಗೆ ಹಲವಾರು ತರದ ನಮ್ಮ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ, ನಮ್ಮ ದೃಷ್ಟಿಕೋನದಲ್ಲಿ ಬಿಲ್ಡಿಂಗ್ ಅಂದ್ರೆ ಬೇಕಾದಾಗೆ ಹಲವಾರು ತರ ಇರ್ಬೋದು. ಬಟ್ ಇಲ್ಲಿ ಹೇಳಿರೋದು ರೆಸಿಡೆನ್ಷಿಯಲ್ ಹೌಸಸ್, ದಟ್ ಈಸ್ ವಾಸವಿರುವಂತ ಮನೆಗಳು, ಆಫೀಸಸ್, ಕಚೇರಿಗಳು, ವೇರ್ ಹೌಸ್, ಉಗ್ರಾಣ ಇರ್ಬೋದು ಅಥವಾ ಸ್ಟೋರ್ ಹೌಸ್, ಫ್ಯಾಕ್ಟ್ರಿ, ಕಾರ್ಖಾನೆ, ಶಾಪ್, ಮಳಿಗೆ, ಅಂಗಡಿದು, ಬಜಾರ್, ಅಂಗಡಿ ಮಳಿಗೆಗಳು ಉದ್ದಕ್ಕೆ ಕಟ್ಟಿರ್ತಾರೆ ಅದು, ಸ್ಟಾಲ್ಸ್, ಸಣ್ಣ ಪೆಟ್ಟಿ ಶಾಪ್ಸ್ ಇರ್ಬೋದು, ಸ್ಟಾಲ್ಗಳಿರ್ಬೋದು, ಆಡಿಟೋರಿಯಮ್ಸ್ ಅಂತ ಹೇಳಿದ್ರೆ ಕ್ಲೋಸ್ಡ್ ಆಡಿಟೋರಿಯಂ, ದೊಡ್ಡದಾದಂತಹ ಒಂದು ಹಾಲ್, ಏನ್ ಹೇಳುವಂತದ್ದು ಅಲ್ಲಿ ಸೆಮಿನಾರ್ ಹಾಲ್ಸ್ ತರ ಇರ್ತದಲ್ಲ ಆ ತರದ್ದು. ಇಲ್ಲ ಸಿನಿಮಾ ಹಾಲ್ಸ್ ಇರ್ಬೋದು, ಚಲನಚಿತ್ರ ಮಂದಿರಗಳಿರ್ಬೋದು, ಡ್ರಾಮಾ ಅಥವಾ ನಾಟಕ ಈ ತರದೆಲ್ಲ ನಡೆಯುವಂತ ಕಲಾಕ್ಷೇತ್ರಗಳಂತ ಹೇಳ್ತಾರಲ್ಲ ಅದಿರ್ಬೋದು, ಸ್ಟೇಡಿಯಂ ಆಗಿರ್ಬೋದು, ಅಥವಾ ಡ್ಯಾನ್ಸ್ ಹಾಲ್ ಆಗಿರ್ಬೋದು, ಮ್ಯೂಸಿಕ್ ಹಾಲ್ ಅಂತ ಕೂಡ ಇದೆ, ಮತ್ತೆ ಲೆಕ್ಚರರ್ ಹಾಲ್ಸ್ ಅಂತ ಇದೆ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ, ಇದೆಲ್ಲವನ್ನ ಬಿಲ್ಡಿಂಗ್ ಅಂತಲೇ ಕನ್ಸಿಡರ್ ಮಾಡೋದು. ಎ ಬಿಲ್ಡಿಂಗ್ ಮೇ ಬಿ ಅನ್ ಎನ್ಕ್ಲೋಜರ್ ಆಫ್ ಬ್ರಿಕ್, ಸ್ಟೋನ್ ಆರ್ ಮಡ್. ಇಲ್ಲಿ ಏನ್ ಡೆಫಿನೇಷನ್ ಕೊಟ್ಟಿದ್ದಾರೆ, ಎ ಬಿಲ್ಡಿಂಗ್ ಮೇ ಬಿ ಅನ್ ಎನ್ಕ್ಲೋಜರ್ ಅಂದ್ರೆ ಸುತ್ತುವರೆದಿರ್ಬೇಕು. ಏನು? ಬ್ರಿಕ್ ಇಟ್ಟಿಗೆ, ಸ್ಟೋನ್ ಕಲ್ಲು, ಆರ್ ಮಡ್ ಮಣ್ಣು, ಇದರಿಂದ ಸುತ್ತುವರಿದ ಆಗಿರ್ಬೇಕು. ಅದು ಬ್ರಾಕೆಟ್ ರೀತಿ ಕಂಪ್ಲೀಟ್ ಆಗಿ ಅದನ್ನ 4 ಕಡೆ ಅದು ಸುತ್ತುವರೆದಿರ್ಬೇಕು. ಆ ತರದ ಒಂದು ಪೋರ್ಷನ್ ಅನ್ನ ಬಿಲ್ಡಿಂಗ್ ಅಂತ ಹೇಳಿ. Land appertinent thereto means land enjoyed or occupied along with building. ಲ್ಯಾಂಡ್ ಅಪೋರ್ಟಿನೆಂಟ್ ದೇರ್ ಟು ಅಂತ ಹೇಳಿ ಹೇಳಿದ್ರೆ, ಅದಕ್ಕೆ ನಾನು ಹೇಳ್ದೆಲ್ಲ, ಲ್ಯಾಂಡ್ ಅಂತ ಹೇಳಿದ್ರೆ ಬಿಲ್ಡಿಂಗ್ ಗೆ ಸಂಬಂಧಿಸಿದ ಹಾಗೆ ಇರಬೇಕು ಅಂತ ಹೇಳಿ. ಅದಕ್ಕೆ ನೋಡಿ ಮೀನಿಂಗ್, ಲ್ಯಾಂಡ್ ಎಂಜಾಯ್ಡ್ ಆರ್ ಆಕ್ಯುಪೈಡ್ ಅಲಾಂಗ್ ವಿತ್ ಬಿಲ್ಡಿಂಗ್. ಬಿಲ್ಡಿಂಗ್ ಒಂದಿಗೆ ಅಂದ್ರೆ ಈಗ ಒಂದು ಮನೆ ಇರ್ತದೆ, ಒಂದು ಬಿಲ್ಡಿಂಗ್ ಇರ್ತದೆ, ಅದಕ್ಕೊಂದು ಅಂಗಳ ಇರ್ತದೆ ಅಲ್ವಾ? ಅದಕ್ಕೊಂದು ಅಂಗಳ ಇರ್ತದೆ. ಅಂದ್ರೆ ಆಡು ಭಾಷೆಯಲ್ಲಿ ಅಂಗಳ, ನಾವು ಮುಂದೆ ಕೋರ್ಟ್ ಯಾರ್ಡ್ ಅಂತ ಹೇಳಿ ಹೇಳ್ತೇವಲ್ಲ, ಮುಂದೆ ಅದು ಆ ತರದ ಅಂಗಳ. ಬರೀ ಬಿಲ್ಡಿಂಗ್ ಅನ್ನ ಮಾತ್ರ ನಮ್ಗೆ ಮಾರ್ಬಿಟ್ಟು ಅಂಗಳವನ್ನ ಬಿಟ್ಬಿಡ್ತಾರಾ? ಇಲ್ಲ, ಸೇರಿಯೇ ಬರ್ಬೇಕಾಗುತ್ತೆ. ಯಾಕೆ? ನಡ್ಕೊಂಡು ಹೋಗೋ ದಾರಿ ಅದು ಅಲ್ವಾ? ಹಾಗೆ. ಸೊ ಆ ತರದಿದ್ರೆ ಅದು ಅದ್ರಲ್ಲಿ ನೋಡಿ ಯಾವ್ದೆಲ್ಲ ಹೇಳ್ತಾರೆ, ಇಟ್ ಇನ್ಕ್ಲೂಡ್ಸ್ ಅಪ್ರೋಚ್ ರೋಡ್. ಅಪ್ರೋಚ್ ರೋಡ್ ಅಂತ ಹೇಳಿದ್ರೆ ಯಾವುದೇ ಬಿಲ್ಡಿಂಗ್ ಆಗಿರ್ಬೋದು, ಅದು ಯಾವುದೇ ಒಂದು ಸುತ್ತುವರೆದಿರುವಂತಹ ಕಟ್ಟಡಗಳ ಮಧ್ಯೆ ಇರ್ಬೋದು, ಅದಕ್ಕೆ ಒಂದು ರೋಡ್ ಅಂತ ಹೇಳೋದನ್ನ ಬಿಟ್ಟಿರ್ಲೇಬೇಕು ಅಲ್ವಾ? ಸೊ ರೋಡ್ ಅನ್ನೋದನ್ನ ಬಿಟ್ಟಿದ್ರೆ ಮಾತ್ರನೇ ಅದನ್ನ ನಾವು ಲ್ಯಾಂಡ್ ಅಪರ್ಟಿನೆಂಟ್ ದೇರ್ ಟು ಬಿಲ್ಡಿಂಗ್ ಅಂತ ಹೇಳಲಿಕ್ಕೆ ಆಗುತ್ತೆ. ಅದೇ ತರ ಕಾಂಪೌಂಡ್ ಇರ್ಬೋದು ಅದರದ್ದು, ಕೋರ್ಟ್ ಯಾರ್ಡ್, ಅದೇ ಆಡು ಭಾಷೆಯಲ್ಲಿ ಅಂಗಳ ಅಂತ ಹೇಳ್ತೇವಲ್ಲ ಅದು, ಬ್ಯಾಕ್ ಯಾರ್ಡ್ ಅಂತ ಹೇಳಿದ್ರೆ ಕೈತೋಟ, ಹಿಂದೆ ಮನೆ ಹಿಂದಿನ ಕೈತೋಟ ಆಗಿರುತ್ತೆ. ಕಿಚನ್ ಗಾರ್ಡನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಿಚನ್ ಗಾರ್ಡನ್ ಅಂತ ಹೇಳಿದ್ರೆ ಕಿಚನ್ಗೆನೆ ಒಂದ್ ಸ್ವಲ್ಪ ದೊಡ್ಡ ತುಂಬಾ ಸ್ಪೇಸ್ ಅನ್ನ ಇಟ್ಕೊಂಡಿರ್ತಾರೆ. ಆ, ಅದನ್ನ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ಪಾರ್ಕಿಂಗ್ ಸ್ಪೇಸ್ ಇರ್ಬೋದು, ಪ್ಲೇ ಗ್ರೌಂಡ್ಸ್ ಇರ್ಬೋದು, ಅದೆಲ್ಲವೂ ಕೂಡ ಈ ಒಂದು ಲ್ಯಾಂಡ್ ಅಪರ್ಟಿನೆಂಟ್ ದೇರ್ ಟು ಅಲ್ಲಿ ಬರ್ತದೆ. ಸೊ ದಿಸ್ ಯು ಶುಡ್ ನೋ ದಿ ಮೀನಿಂಗ್ ಆಫ್ ದಿಸ್ ಒನ್ ಪ್ರಾಪರ್ಲಿ ಬಿಫೋರ್ ಟ್ಯಾಕ್ಸಿಂಗ್. ಓಕೆ. ಸೆಕೆಂಡ್ ಒನ್, ದ ಎಸ್ ಎಸ್ ಸಿ ಮಸ್ಟ್ ಬಿ ದಿ ಓನರ್ ಆಫ್ ದಿ ಪ್ರಾಪರ್ಟಿ. ಎಸ್ ಎಸ್ ಸಿ ಏನು ಎಸ್ ಎಸ್ ಸಿ ಯಾರಿದ್ದಾರೆ ಟ್ಯಾಕ್ಸ್ ಪೇ ಮಾಡುವವನು, ಅವನು ಪ್ರಾಪರ್ಟಿಯ ಓನರ್ ಆಗಿರ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಆ ಓನರ್ಗೆ ಒಂದು ಡೆಫಿನೇಷನ್ ಬೇಕಲ್ವಾ, ಮೀನಿಂಗ್ ಬೇಕಲ್ಲ. ಏನದು? ಓನರ್ ಮೇ ಬಿ ಅನ್ ಇಂಡಿವಿಜುವಲ್, ಒಬ್ಬ ಇಂಡಿವಿಜುವಲ್ ಆಗಿರ್ಬೋದು, ಎಚ್ ಯು ಎಫ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, ಫರ್ಮ್ ಆಗಿರ್ಬೋದು, ಅಥವಾ ಕಂಪನಿ ಆಗಿರ್ಬೋದು, ಅವನೆಲ್ಲ ಅವನ್ನ ಓನರ್, ಅವ್ರು ಯಾರೇ ಆಗಿರ್ಲಿ, ಈ ಮಸ್ಟ್ ಬಿ ದಿ ಲೀಗಲ್ ಓನರ್ ಅಷ್ಟೇ. ಕಾನೂನಿನ ರೀತಿಯಲ್ಲಿ ಅವನು ಓನರ್ ಆಗಿರ್ಬೇಕು. ಆರ್ ಡೀಮ್ಡ್ ಓನರ್ ಅಂತ ಹೇಳಿದ್ರೆ ನಾವು ಅರ್ಥೈಸ್ಕೊಳ್ಳಿಕ್ಕೆ ಅವನು ಓನರ್ ಆಗೇ ಇರ್ಬೇಕು ಅಂತ ಹೇಳುವಾಗ, ಈಗ ಒಂದು ಪ್ರಾಪರ್ಟಿ ಇದೆ, ಅದಕ್ಕೆ ಯಾರು ಓನರ್ ಅಂತ ಹೇಳಿ ಕೇಳುವಾಗ ಅವರ ಓನರ್ ಒಬ್ಬ ಇದ್ದವನು ತೀರ್ಕೊಂಡ ಅಂತ ಹೇಳಿದ್ರೆ, ತದನಂತರ ಅದು ಯಾರಿಗೆ ಹೋಗ್ತದೆ, ಅವನನ್ನ ನಾವೇನು ಅರ್ಥೈಸ್ಕೊಳ್ತೇವೆ, ಇವನೇ ಓನರ್ ಅಂತ ಹೇಳಿ ಅಲ್ವಾ? ಸೊ ಹಾಗೆ ಇರ್ಬೋದು ಡೀಮ್ಡ್ ಓನರ್. ದಿ ಲೀಗಲ್ ಓನರ್ಸ್ ಆಫ್ ದಿ ಹೌಸ್ ಪ್ರಾಪರ್ಟಿ ಆರ್. ಇಲ್ಲಿ ಲೀಗಲ್ ಓನರ್ಸ್ ಯಾರನ್ನೆಲ್ಲ ಹೌಸ್ ಪ್ರಾಪರ್ಟಿಗೆ ಲೀಗಲ್ ಓನರ್ಸ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ದಿ ಪರ್ಸನ್ ಹೂಸ್ ನೇಮ್ ದ ಪ್ರಾಪರ್ಟಿ ಇಸ್ ರಿಜಿಸ್ಟರ್ಡ್. ಆಲ್ವೇಸ್ ದ ಓನರ್ ವಿಲ್ ಬಿ whom we can call the owner, in the sense the property is registered in his name, in particular person's name. That person only we can call as a owner.
ಸೊ ಯಾವ ವ್ಯಕ್ತಿಯ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರ್ತದೆ ಅವನನ್ನ ಓನರ್ ಅಂತ ಹೇಳಿ. ಸೆಕೆಂಡ್, ವೆನ್ ಪ್ರಾಪರ್ಟಿ ಇಸ್ ಮೋರ್ಟ್ಗೇಜ್ಡ್, ಇಟ್ ಈಸ್ ದಿ ಮೋರ್ಟ್ಗೇಜರ್ ಅಲೋನ್. ಮೋರ್ಟ್ಗೇಜ್ ಮಾಡಿದ್ರೆ ಅಂದ್ರೆ ಪ್ರಾಪರ್ಟಿಯನ್ನ ಅಡಮಾನ ಮಾಡೋದು. ಆಯ್ತಾ? ಅಡ ಮಡಗೋದು ಅಂತ ಹೇಳ್ತಾರಲ್ಲ, ಅಡಮಾನ ಮಾಡಿರ್ತಾರೆ. ಸೊ ಅಡಮಾನ ಮಾಡಿರುವಾಗ ಅಡಮಾನ ಮಾಡಿದ ವ್ಯಕ್ತಿ ಯಾರಿದ್ದಾನೆ ಅವನನ್ನ ಮಾತ್ರ, ಅಡಮಾನವನ್ನ ಬ್ಯಾಂಕಿಗೆ ಮಾಡಿದ್ದೇವೆ ಅಂತ ಹೇಳ್ಬಿಟ್ಟು ಬ್ಯಾಂಕರ್ ಕೂಡ ಓನರ್ ಆಗ್ಲಿಕ್ಕೆ ಆಗುದಿಲ್ಲ. ಆಯ್ತಾ? ಸೊ ಅಡಮಾನ ಮಾಡಿದ ವ್ಯಕ್ತಿ, ಇಟ್ ಇಸ್ ದಿ ಮೋರ್ಟ್ಗೇಜರ್ ಅಲೋನ್ ಅಂತ ಕೊಟ್ಟಿದ್ದಾರೆ ನೋಡಿ. ದಟ್ ಇಸ್ ವೈ. ಓಕೆ. ನೆಕ್ಸ್ಟ್, ಇನ್ ದಿ ಫಾಲೋವಿಂಗ್ ಕೇಸಸ್ ಎ ಪರ್ಸನ್ ನೀಡ್ ನಾಟ್ ಬಿ ದಿ ಓನರ್ ಆಫ್ ದಿ ಪ್ರಾಪರ್ಟಿ. ನೋಡಿ, ಇಲ್ಲಿ ಇನ್ನೊಂದು ಕಂಡೀಷನ್. ಕೆಳಗೆ ಕೆಲವು ಆ, ಅಂಶಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಆ ವ್ಯಕ್ತಿ ಓನರೇ ಆಗಿರ್ಬೇಕು ಅಂತಿಲ್ಲ. ಹಾಗಾದ್ರೆ ಯಾವ್ದು ಆ ಕಂಡೀಷನ್? ಹಾಗಾದ್ರೆ ಹೇಗೆ ಅವನನ್ನ ಓನರ್ ಅಂತ ಹೇಳಿ ಅನ್ಕೊಳ್ತೇವೆ ಅಂತ ಹೇಳಿದ್ರೆ, ಫಸ್ಟ್ ಒನ್, ಅನ್ ಇಂಡಿವಿಜುವಲ್ ಹೂ ಟ್ರಾನ್ಸ್ಫರ್ಸ್ ಎನಿ ಹೌಸ್ ಪ್ರಾಪರ್ಟಿ ಟು ಹಿಸ್ ಆರ್ ಸ್ಪೌಸ್ ವಿತೌಟ್ ಎಡಿಕ್ವೇಟ್ ಕನ್ಸಿಡರೇಷನ್ ಆರ್ ಟು ಮೈನರ್ ಚೈಲ್ಡ್ ನಾಟ್ ಬೀಯಿಂಗ್ ಮ್ಯಾರಿಡ್. ಸೊ ಅನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ, ಒಬ್ಬ ಪರ್ಸನ್ ಯಾರಿದ್ದಾರೆ ಇಂಡಿವಿಜುವಲ್, ಅವನು ವೆನ್ ಈ ಟ್ರಾನ್ಸ್ಫರ್ಸ್ ಇಸ್ ಹೌಸ್ ಪ್ರಾಪರ್ಟಿ ಟು ಇಸ್ ಸ್ಪೌಸ್. ಸ್ಪೌಸ್ ಅಂತ ಹೇಳಿದ್ರೆ ಇಲ್ಲಿ ಹಸ್ಬೆಂಡ್ ಆಗ್ಬೋದು, ವೈಫ್ ಆಗ್ಬೋದು ಅಲ್ವಾ? ಸೊ ವೆನ್ ಎ ಪರ್ಸನ್ ಟ್ರಾನ್ಸ್ಫರ್ಸ್ ಇಸ್ ಹೌಸ್ ಪ್ರಾಪರ್ಟಿ ಟು ಇಸ್ ಆರ್ ಆರ್ ಸ್ಪೌಸ್ ನೇಮ್, ಸ್ಪೌಸ್ಗೆ ಚೇಂಜ್ ಮಾಡಿದ್ರೆ ವಿತೌಟ್ ಎನಿ ಕನ್ಸಿಡರೇಷನ್, ದಟ್ ಪಾಯಿಂಟ್ ಶುಡ್ ಬಿ ಇಂಪಾರ್ಟೆಂಟ್. Without any consideration, without getting any money, or without taking anything from the spouse, if he transfers the money, or to a minor child not being married, the person has not got marriage. For him, if he transfers the ಪ್ರಾಪರ್ಟಿ, ಪ್ರಾಪರ್ಟಿಯನ್ನು ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ ಆಗ ಏನಾಗುತ್ತೆ, ಅವರನ್ನಲ್ಲ, ಇವರ ಏನು ಟ್ರಾನ್ಸ್ಫರ್ ಆಗಿರುತ್ತೆ ಅವರನ್ನ ಕೂಡ ನಾವು ಇಲ್ಲಿ ಓನರ್ ಅಂತಲೇ ಹೇಳ್ಬೋದು. ಅಂತ ಹೇಳಿದ್ರೆ ಶಾಲ್ ಬಿ ಡೀಮ್ಡ್ ದಿ ಓನರ್ ಆಫ್ ದಿ ಹೌಸ್ ಪ್ರಾಪರ್ಟಿ ಸೊ ಟ್ರಾನ್ಸ್ಫರ್ಡ್ ಅಂತೇಳಿ. ಅಂದ್ರೆ ಯಾರು ಸ್ಪೌಸ್ ಇರ್ಬೋದು, ಮೈನರ್ ಚೈಲ್ಡ್ ಇರ್ಬೋದು, ಈವನ್ ಡಾಟರ್ಸ್ ಇದ್ಬಿಟ್ಟು ಮೇಜರ್ ಆಗಿದ್ರು ಸಹ ಅವ್ರ ಮ್ಯಾರೇಜೇ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಅವ್ರನ್ನ ಓನರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು ಅಂತ ಹೇಳಿ. ಇನ್ನು ಸೆಕೆಂಡ್ ಒಂದ್ರಲ್ಲಿ ಯಾವ್ದ್ರಲ್ಲಿ ಆತರ ಹೇಳ್ಬೋದು ಅಂತ ಹೇಳಿದ್ರೆ, ದಿ ಹೋಲ್ಡರ್ ಆಫ್ ಇಂಪಾರ್ಷಿಯಬಲ್ ಹೌಸ್ ಪ್ರಾಪರ್ಟಿ ಇಸ್ ದಿ ಡೀಮ್ಡ್ ಟು ಬಿ ಓನರ್ ಅಂತ. ಅಂದ್ರೆ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಇರುತ್ತಲ್ಲ, ಆ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಯಾರದೆಲ್ಲ ಹಕ್ಕು ಅಧಿಕಾರ ಇದೆ ಅವರನ್ನೆಲ್ಲ ಓನರ್ ಹೇಳ್ಬೋದು. ಓಕೆ. ಕಂಟಿನ್ಯೂಯೇಷನ್, ದಿ ಇನ್ಕಮ್ ಅರೈಸಿಂಗ್ ದಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಫ್ ಜಾಯಿಂಟ್ ಫ್ಯಾಮಿಲಿ ವಿಲ್ ಬಿಲಾಂಗ್ ಟು ದಿ ಓನರ್, ಸಾರಿ, ಹೋಲ್ಡರ್ ಆಫ್ ಪ್ರಾಪರ್ಟಿ, ದಟ್ ಇಸ್ ಕರ್ತ. ಕರ್ತ ಅಂತ ಹೇಳಿದ್ರೆ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಎಲ್ಡರ್ ಮೋಸ್ಟ್ ಮೆಂಬರ್ ಅನ್ನ, ಆ ಫ್ಯಾಮಿಲಿಯ ಎಲ್ಡರ್ ಮೋಸ್ಟ್ ಮೆಂಬರ್ ಅನ್ನ ಕರ್ತ ಅಂತೇಳಿ ಹೇಳುದು. ಅದು ಆ ಎಲ್ಡರ್ ಮೋಸ್ಟ್ ಮೆಂಬರ್ ಯಾರಿದ್ದಾರೆ ಅವರು ಈ ಆನ್ಸೆಸ್ಟ್ರಲ್ ಪ್ರಾಪರ್ಟಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಿದ್ದಾಗ ಯಾವುದೇ ಒಂದು ಇನ್ಕಮ್ ಅನ್ನ ರೇಸ್ ಮಾಡಿ, ವೆನ್ ಈ ರೇಸಸ್ ದಿ ಇನ್ಕಮ್ ಆರ್ ಇಫ್ ಈ ರಿಸೀವ್ಸ್ ದಿ ಇನ್ಕಮ್, ದೆನ್ ಈ ವಿಲ್ ಬಿ ಕಾಲ್ಡ್ ಆಸ್ ದಿ ಓನರ್ ಆಫ್ ದಿ ಪ್ರಾಪರ್ಟಿ. ಇಟ್ ಈಸ್ ಅಂಡರ್ಸ್ಟುಡ್ ಈ ತರ. ಆಯ್ತಾ? And also that whole team in the undivided family, in that one who are all there, they're all considered as the owners ಅಂತ ಹೇಳ್ಬಿಟ್ಟು ಇಲ್ಲಿ ಡೀಮ್ಡ್. ಇದು ಅಂದ್ರೆ ಓನರ್ ಅಂತ ಹೇಳಿ, ಓನರ್ ಅಂತ ನೇರವಾಗಿ ಹೇಳ್ಕೊಳ್ಳೋದಿದ್ರು ಓನರ್ ಅಂತ ಕನ್ಸಿಡರ್ ಮಾಡಬಹುದು ಈ ಪಾಯಿಂಟ್ಸ್ ಅಲ್ಲಿ. ಥರ್ಡ್, ಎ ಮೆಂಬರ್ ಆಫ್ ಕೋಆಪರೇಟಿವ್ ಸೊಸೈಟಿ ಆರ್ ಕಂಪನಿ ಆರ್ ಅದರ್ ಅಸೋಸಿಯೇಷನ್ಸ್ ಆಫ್ ಪರ್ಸನ್ಸ್ ಟು whom a building or its part is allotted or leased under a house building scheme. A member of cooperative society. If a person takes a membership in the cooperative society or in a company or in any other associations, the person to whom a building or its part is allotted, in such cases, that society or company or association, if it allots its building, it's a part is allotted to that particular person or leased to a particular person means, then what we can say here in this case need not to prove the owner. Okay, this is third case. ಅಂತ ಹೇಳಿದ್ರೆ cooperative society ಅಥವಾ ಕಂಪನಿ or other associations ಇದೆಯಲ್ಲ, ಇದರಲ್ಲಿ to whom a building or its part is allotted, allot ಮಾಡಿದ್ರೆ ಲೀಸ್ ಅಂಡರ್ ಎ ಹೌಸ್ ಬಿಲ್ಡಿಂಗ್ ಸ್ಕೀಮ್ ಅಲ್ಲಿ ಕೊಟ್ಟಿದ್ದಿದ್ರೆ ಏನಾಗುತ್ತೆ, ಇಯರ್ ಇಯರ್ ಆಲ್ಸೋ ಇನ್ ದಿಸ್ ಕೇಸಸ್ ಎಸ್ ಎಸ್ ಸಿ ವಿಲ್ ಬಿ ಲಯಬಲ್ ಆಸ್ ಡೀಮ್ಡ್ ಓನರ್ ಅಂತ ಹೇಳಿ. ಅಂದ್ರೆ ಇವನನ್ನ ಈ ಕೇಸಸ್ ಅಲ್ಲಿ ಡೀಮ್ಡ್ ಓನರ್ ಅಂತ ಹೇಳಿ ಹೇಳ್ಕೊಳ್ಬಹುದು ಅಂತ. ಅಂದ್ರೆ ಅದೇ ಅರ್ಥೈಸ್ಕೊಳ್ಳೋದು ಓನರ್ ಯಾರು ಅಂತ ಹೇಳಿ ಅರ್ಥೈಸ್ಕೊಳ್ಬಹುದು. ಈಗ ನೋಡಿ ಇಲ್ಲಿ ಈ ತರ ಪಡೆದಿದ್ರು ಕೂಡ ಅವನು ಓನರ್ ಅಂತ ಹೇಳಿ ಆಗ್ತದೆ. ಇನ್ನು ಥರ್ಡ್ ಕೇಸ್, ಲಾಸ್ಟ್ ಒನ್, ಅಂದ್ರೆ ಈ ಹೌಸ್ ಪ್ರಾಪರ್ಟಿಯ ಓನರ್ಶಿಪ್ ವಿಷಯದಲ್ಲಿ ಬಂದ, ದ ಪ್ರಾಪರ್ಟಿ ಮಸ್ಟ್ ಬಿ ಯೂಸ್ಡ್ ಬೈ ದಿ ಎಸ್ ಎಸ್ ಸಿ ಫಾರ್ ಇಸ್ ಆರ್ ಓನ್ ಬಿಸ್ನೆಸ್ ಪ್ರೊಫೆಷನ್.
ಪ್ರಾಪರ್ಟಿಯನ್ನ ಸಪೋಸ್ ಎಲ್ಲಿಯಾದ್ರೂ ಅವನು ಎಸ್ ಯಾರಿದ್ದಾನೆ ಅವನು ಅಥವಾ ಅವಳು ಅವನ ಬಿಸ್ನೆಸ್ ಅಥವಾ ಪ್ರೊಫೆಷನ್‌ಗೆ ಯೂಸ್ ಮಾಡ್ಕೊಂಡ್ಬಿಟ್ರೆ, ದಿ ಎಸ್ ಮಸ್ಟ್ ನಾಟ್ ಹ್ಯಾವ್ ಯೂಸ್ಡ್ ದಿ ಸಪೋಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ದ ಎಸ್ ಮಸ್ಟ್ ನಾಟ್ ಹ್ಯಾವ್ ಯೂಸ್ಡ್ ದಿ ಹೌಸ್ ಪ್ರಾಪರ್ಟಿ ಫಾರ್ ದಿ ಪರ್ಪಸ್ ಆಫ್ ಎನಿ ಬಿಸ್ನೆಸ್ ಆರ್ ಪ್ರೊಫೆಷನ್ ಕ್ಯಾರಿಡ್ ಬೈ ಹಿಮ್. The SSC, if he has not utilized or used for the purpose of any business or profession, and the profits of such business, if uh, chargeable to tax, if he earned the profit from that business and he has not used the house property. In such cases, if such profits not chargeable to tax, then annual value of such property shall be taxable. ಅಂತ ಹೇಳಿದ್ರೆ ಈಗ ಬಿಸ್ನೆಸ್ ಆರ್ ಪ್ರೊಫೆಷನ್ಗೆ ಅವನ ಬಿಸ್ನೆಸ್ ಆರ್ ಪ್ರೊಫೆಷನ್ಗೆ ಯೂಸ್ ಮಾಡ್ಕೊಂಡಿಲ್ಲ ಅಂತೇಳಿ ಆದ್ರೆ ಪ್ರಾಫಿಟ್ಸ್ ಅನ್ನ ಅರ್ನ್ ಮಾಡಿದಾನೆ ಅಂತೇಳಿ ಆದ್ರೆ ಇಫ್ ಸಚ್ ಪ್ರಾಫಿಟ್ಸ್ ಟ್ಯಾಕ್ಸ್ ಅಲ್ಲಿ ಚಾರ್ಜ್ ಮಾಡಬೇಕು. ಇದು ಬಿಸ್ನೆಸ್ಗೆ ಕೊಟ್ಟಿದ್ದಲ್ಲ ಅಂತ ಹೇಳುವಾಗ ಏನಾಗುತ್ತೆ, ಹೌಸ್ ಪ್ರಾಪರ್ಟಿಗೆ ಪುನಃ ಬರಬೇಕಾಗುತ್ತೆ. ಆಯ್ತಾ? ಹೌಸ್ ಪ್ರಾಪರ್ಟಿ ಅಂಡರ್ ಅಲ್ಲಿ ಬರ್ಬೇಕಾಗುತ್ತೆ ಆ ಪ್ರಾಫಿಟ್ಸ್ ಇನ್ಕಮ್ ಅಂತ ಹೇಳಿ. ಸಪೋಸ್ ಆ ತರ ಅಲ್ಲಿ ಚಾರ್ಜ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಇಫ್ ಸಚ್ ಪ್ರಾಫಿಟ್ಸ್ ಆರ್ ನಾಟ್ ಚಾರ್ಜೆಬಲ್, ಹಾಗೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಗುತ್ತೆ, ದೆನ್ ಆನ್ಯುವಲ್ ವ್ಯಾಲ್ಯೂ ಆಫ್ ಸಚ್ ಪ್ರಾಪರ್ಟಿ ಶಲ್ ಬಿ ಟ್ಯಾಕ್ಸೆಬಲ್. ಆ ಪ್ರಾಪರ್ಟಿಯ ವಾರ್ಷಿಕ ಮೌಲ್ಯ ಏನಿದೆ ಅದನ್ನ ಟ್ಯಾಕ್ಸೆಬಲ್ ಮಾಡಬೇಕಾಗುತ್ತೆ. ಒಂದು ಇದು ಆದಷ್ಟು ಕೂಡ ಏನು ಇಂಟ್ರೊಡಕ್ಷನ್ ಒಂದು ಏನು ಇನ್ಕಮ್ ಟ್ಯಾಕ್ಸ್ ಹೌಸ್ ಪ್ರಾಪರ್ಟಿಗೆ ಕಂಡೀಷನ್ಸ್ ಏನು ಅಂತ ಹೇಳ್ಬಿಟ್ಟು ಆಯ್ತಾ. ನೆಕ್ಸ್ಟ್ ಇರೋದು ಸೆಪರೇಟ್ ಕಾನ್ಸೆಪ್ಟ್ ಕಾಂಪೋಸಿಟ್ ರೆಂಟ್ ಅಂತ. ಸೊ ದಿಸ್ ಸೆಪರೇಟ್ ಕಾನ್ಸೆಪ್ಟ್ ಕಾಂಪೋಸಿಟ್ ರೆಂಟ್ when the total amount, that is rent of the building along with the higher charges for other assets such as furniture or service charges for certain services such as security, lift, etc., is received by the owner of the building. Such amount so received is defined as composite rent. Composite rent means we can say alternative or alternative rent or extra rent also we can say here. Okay, see here a person actually rent, when we will pay the rent, when we are utilizing that building or when we are utilizing that house, particular property, when we are utilizing for that one we will pay the rent. Okay, and when we are utilizing that building, apartment or property for that particular property or assets, along with that, if they are hiring us the assets like furniture or service charges or services such as security or lift, if we are utilizing, if we are using means, then we have to pay the rent along with the building rent. We have to pay extra rent, that is a composite rent. ಸೊ ಕಾಂಪೋಸಿಟ್ ರೆಂಟ್ ಅಂತ ಹೇಳಿದ್ರೆ ಇದನ್ನ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಎಡಿಷನಲ್ ಅಥವಾ ಪೂರಕ ಅಂತ ಹೇಳಿ ಹೇಳ್ಬೋದು. ಹೇಗೆ, ಈಗ ಒಂದು ನಾವು ಮನೆಯನ್ನ, ಬಿಲ್ಡಿಂಗ್ ಅನ್ನ ಅಥವಾ ಒಂದು ಆಸ್ತಿಯನ್ನ ನಾವು ಬಾಡಿಗೆಗೆ ಪಡೆದಿರ್ತೇವೆ. ಪಡ್ಕೊಂಡಿರುವಾಗ ಅದರಲ್ಲಿ ಹೈಯರ್ ಚಾರ್ಜಸ್ ರೀತಿಯಲ್ಲಿಯೇ ಅವ್ರು ನಮ್ಗೆ ಫರ್ನಿಚರ್ ಅನ್ನ ಮತ್ತೆ ಕೆಲವು ಸೇವೆಗಳನ್ನ, ಲಿಫ್ಟ್ ಸೇವೆ, ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಗಾರ್ಡನ್ ಅನ್ನ ನೋಡ್ಕೊಳ್ಳುವಂತ ಗಾರ್ಡನರ್ ಇದ್ದಾನೆ ಅಂತೇಳಿ ಆದ್ರೆ ಅಂತ ಟೈಮಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಬರೀ ಬಿಲ್ಡಿಂಗಿಗೆ ಮಾತ್ರ ನಾನು ರೆಂಟ್ ಕೊಡೋದು, ಇದಕ್ಕೆ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅಲಾಂಗ್ ವಿತ್ ದಟ್ ವಿ ಆರ್ ಯುಟಿಲೈಸಿಂಗ್ ದಟ್ ಆಲ್ ದಿ ಫೆಸಿಲಿಟೀಸ್, ಆಲ್ ದಿ ಸರ್ವಿಸಸ್ ವಿ ಆರ್ ಯುಟಿಲೈಸಿಂಗ್. ಆ ಸರ್ವಿಸಸ್ನೆಲ್ಲ ಪಡ್ಕೊಳ್ತಾ ಇರೋದ್ರಿಂದ ಅದಕ್ಕೂ ಎಕ್ಸ್ಟ್ರಾ ಕೊಡ್ತೇವಲ್ಲ ರೆಂಟ್, ಅದನ್ನ ಕಾಂಪೋಸಿಟ್ ರೆಂಟ್ ಅಂತ ಹೇಳ್ತಾರೆ. ಓಕೆ, ಸೊ ಥ್ಯಾಂಕ್ ಯು.